ರೊಟ್ಟಿ ರೆಡಿಯಾಗಿದೆ. ರೊಟ್ಟಿ ಜೊತೆ ಬದನೆಕಾಯಿ ಪಲ್ಯ ಹಿಂಗೆ ಕಟ್ ಮಾಡ್ಕೊಂಡು ಈ ಎಣ್ಗಾಯಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಹೆಂಗಿರ್ತದವ. ಸೂಪರ್ ಆಗೈತೆ, ತುಂಬ ಚೆನ್ನಾಗಿತ್ತು ಟೇಸ್ಟು. ಸ್ಮೆಲ್ ನೋಡ್ತಾ ಇದ್ರೇ ನನಗೆ ಈಗಲೇ ಬಾಯಲ್ಲೆಲ್ಲ ನೀರು ಬರ್ತಾಯಿದೆ. ತುಂಬ ತಿಂಗಳುಗಳೇ ಆಗೋಯ್ತು ಈ ಥರ ತಿಂಡಿ ಎಲ್ಲ ತಿಂದೆ. ಏನು ತಿಂಡಿ ಅಂತ ಅನ್ಕೊತಾ ಇದ್ದೀರಾ? ರೊಟ್ಟಿ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಅದಕ್ಕೆ ಬದನೆಕಾಯಿ ಎಣ್ಗಾಯಿ ಪಲ್ಯ. ಈ ರೊಟ್ಟಿನೇ ಚಂದ. ಅದರಲ್ಲೂ ಇನ್ನು ಒಲೆಯಲ್ಲಿ ಮಾಡ್ಬೇಕಿದು. ಒಲೆಯಲ್ಲಿ ಮಾಡಿ ಒಲೆ ತೋಳ ಮೇಲೆ ನಿಲ್ಲಿಸಿದ್ರೆ ಒಳ್ಳೆ ಟೇಸ್ಟ್, ಗಟ್ಟಿ ಟೇಸ್ಟ್ ಒಂಥರ. ರೊಟ್ಟಿ ಬದನೆಕಾಯಿ ಪಲ್ಯ ಎಣ್ಗಾಯಿ ತಿನ್ನೋಣ ಅಂತ ಅನಿಸ್ತಾ ಇದೆ. ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಹಾಲು ಬೇರೆ ರೆಡಿ ಮಾಡಿ ಇಟ್ಟಿದ್ದಾರೆ. ಅದನ್ನ ಕುಡಿಯೋಕ್ಕೆ ಮನಸ್ಸಿಲ್ಲ. ರೊಟ್ಟಿ ಕುದೀತಾ ಇದೆ. ರೊಟ್ಟಿ ಬೇಯ್ತಾ ಐತೆ, ಕುದೀತಾ ಇಲ್ಲ. ರೊಟ್ಟಿ ಹಿಟ್ಟು ಅದು ಎಲ್ಲ ಥರ ರೊಟ್ಟಿ ಅಂದರೆ ಇಷ್ಟ ಆಗಲ್ಲ ನಮ್ಮಮ್ಮ. ಅದೇ ತಟ್ಟು ರೊಟ್ಟಿ ಮಾಡ್ತಾರಲ್ಲ ಈ ಕಡೆ ಸೈಡು, ಆ ಥರ ರೊಟ್ಟಿ. ಅದಕ್ಕೆ ಬದನೆಕಾಯಿ ಎಣ್ಗಾಯಿ ಪಲ್ಯ ಸುಡ್ತಾ ಐತೆ. ಇದು ನನಗೆ ತೆಗಿಯೋಕ್ಕೆ ತೋರ್ಸೋಕ್ಕೆ ಹೊಗೆ ಆಡ್ತೈತೆ. ಮಂಚೂರಿ ಎತ್ತಮ್ಮ. ಸಖತ್ತಾಗೈತೆ. ನನಗೆ ಸ್ಮೆಲ್ಲಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ನೋಡಿ ಎಷ್ಟು ಚಂದ ಬಂದೈತೆ ಅಂತ. ಬದನೆಕಾಯಿ ಎಣ್ಗಾಯಿ ಸೂಪರಾಗೈತೆ. ನನಗಂತೂ ಬಾಯಲ್ಲಂತೂ ಈಗ ಹೀಗೆ ತಿನ್ಬಿಡೋಣ ಅನಿಸ್ತೈತೆ. ತುಂಬ ಅಂದರೆ ತುಂಬ ದಿನ ಆಗೈತೆ. ನಮ್ಮಮ್ಮ ಅದೇ ನೆನ್ನೆಯಿಂದ ಕೇಳ್ತಾ ಇದ್ದೆ. ಆದರೂ ಈ ಸ್ಮೆಲ್ಲಿಗೆ ಬೇಗ ಎದ್ದು ಬಂದಿದ್ದೀನಿ, ಬೇಗ ತಿಂಡಿತೀನಿ ಅಂತ. ಆದರೆ ಇನ್ನೂ ಇದ್ದಾವೆ. ನಾವು ಇವನ್ನೆಲ್ಲ ಕುಡಿದು ತಿಂದು ಅದಾದಮೇಲೆ ಅರ್ಧ ಹೊಟ್ಟೆ ತುಂಬೇ ಬಿಡ್ತಿತ್ತು. ಆಮೇಲೆ ರೊಟ್ಟಿ ತಿನ್ನಕ್ಕೆ ಬರೋದು. ಅದರಲ್ಲಿ ಇನ್ನೊಂದು ಸಲ ನಮ್ಮ ಅಜ್ಜಿ ಊರ ಕಡೆ ಅವಾಗೆಲ್ಲ ಇಲ್ಲೂ ಮಾಡ್ತಾಯಿದ್ರು ಈ ರೊಟ್ಟಿ. ಅಂದರೆ ಈಗ ಒಂದು ಸ್ವಲ್ಪ ಅಗಲ ಚಪಾತಿ ಥರ ಬಂದುಬಿಡ್ತವೆಲ್ಲ, ದೋಸೆ ಹಂಚಲ್ಲಿ ಮಾಡೋ ಥರ. ಅದು ದೋಸೆ ಚಪಾತಿ ಮಾಡೋದೇ ಸಾಲ. ಇದು ರೊಟ್ಟಿ ಮಾಡೋದೇ ಒಂದು ಹಂಚು ಬರುತ್ತೆ, ಒಳ್ಳೆ ಬುಟ್ಟಿ ಥರ ಇರುತ್ತೆ. ಆ ಥರ ರೊಟ್ಟಿ ಮಾಡ್ಕೊಂಡು ಅದಕ್ಕೆ ಬದನೆಕಾಯಿ ಎಣ್ಗಾಯಿ ಹಾಕೊಂಡು ತಿಂತಾ ಇದ್ದರೆ ಹೆಂಗಿರುತ್ತಮ್ಮ ಕಾಂಬಿನೇಷನು? ಸೂಪರಾಗಿರ್ತೈತೆ. ನಂಗಂತೂ ಭಾಳ ಇಷ್ಟ ಅಪ್ಪ. ಹಂಗೆಲ್ಲ ತಿನ್ನಬೇಕು ಅಂದರೆ ನಮ್ಮ ಅಜ್ಜಿ ಊರಿಗೆ ಹೋಗ್ಬೇಕು. ಇಲ್ಲಾದರೂ ಸಿಕ್ತಿತ್ತು. ಈಗ ಆ ಥರ ಹಂಚು ಇಲ್ಲದೆ ಈ ಥರ ನಾರ್ಮಲ್ಲಾಗಿ ನಾಸ್ಟಿಕ್ ಹಂಚಲ್ಲಿ ಮಾಡೋದ್ರಿಂದ ಸ್ವಲ್ಪ ರೊಟ್ಟಿ ಚಪಾತಿ ಸೇಪಲ್ಲಿ ಬರ್ತವೆ. ಆದ್ರೂ ನಂಗೆ ಇವತ್ತು ತುಂಬ ಖುಷಿ ಆಗ್ತಾಯಿತ್ತು. ರೊಟ್ಟಿ ಅಂತ ನೆನೆಸ್ಕೊಂಡ್ರೆ ರೊಟ್ಟಿ ಬದನೆಕಾಯಿ ಎಣ್ಗಾಯಿ ಪಲ್ಯ ಆಗಿಬಿಟ್ರೆ ಇನ್ಯಾವುದು ಸೂಟ್ ಆಗಲ್ಲ. ಅಂತ ಚಿಕನ್ ಸಾರು ಮಾಡಿದ್ರೂ ಇಷ್ಟ ಆಗಲ್ಲ. ಬದನೆಕಾಯಿ ಎಣ್ಗಾಯಿ ಪಲ್ಯ ಅಷ್ಟು ಚೆನ್ನಾಗಿರ್ತೈತೆ. ಬೆಳಗ್ಗೆನೆ ಬಂದು ಇವತ್ತು ಮುಖ ತೊಳ್ಕೊಂಡು ಕೂತ್ಬಿಟ್ಟಿದ್ದೀನಿ. ಆ ಸ್ಮೆಲ್ಲಿಗೆ ಅರ್ಧ ಬೇಗ ಎದ್ದು ಬಂದಿದ್ದು ನಾನು ಇವತ್ತು. ಬೇಗ ನಾನು ನಾವೆಲ್ಲ ಮುಗಿಸ್ಕೊಬಿಡ್ತೀನಿ. ಆಮೇಲೆ ರೊಟ್ಟಿ ಕೂತ್ಕೊತೀನಿ. ನಮ್ಮ ಹತ್ತರವನ್ನು ಎದ್ದೇಳ್ತಾನೆ ಅಷ್ಟರೊಳಗೆ. ನಮ್ಮ ಹತ್ತರವನ್ನು ಎದ್ದಂದ್ರೆ ಅವನಿಗೆ ಸಪ್ರೇಟಾಗಿ ಕೊಟ್ಬಿಟ್ರೆ ನಾನು ಸಪ್ರೇಟಾಗಿ ತಿಂತಾಯಿದ್ರೆ ತಿನ್ಬೋದಿಲ್ಲ. ಅಂದರೆ ಅವನಿಗೆ ತಿನ್ಸ್ಕೊಂತ ನಾನು ತಿಂದ್ರೆ ಅವನಿಗೂ ತಿನ್ಸ್ದಂಗಾಗಲ್ಲ, ನಾನು ತಿಂದಂಗಾಗಲ್ಲ. ಹಿಂಗಾದ್ರೆ ಚೆನ್ನಾಗಿರಲ್ಲ ಅಲ್ಲ ನಮಗೆ ಮನಸ್ಫೂರ್ತಿಯಾಗಿ ನಾವು ತಿನ್ನಂಗೆ ಆಗಬೇಕು ಅಂದರೆ ಅವ್ರದ್ದೆಲ್ಲ ಹಡಿ ಮುಗಿಸ್ಕೊಂಡು ನಾವು ತಿನ್ಬೇಕು. ಮಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಏನಂದ್ರೆ ಊರಿಗೆ ಬಂದರೆ ಒಳ್ಳೊಳ್ಳೆ ತಿಂಡಿ ತಿನ್ಬೋದು. ನಾನೆಲ್ಲ ಇದನ್ನೆಲ್ಲ ಮಾಡಲ್ಲ. ಅಲ್ಲಿ ರೊಟ್ಟಿ ಕಡಿಮೆ ಮಾಡ್ತೀನಿ ಯಾವಾಗೋ ಒಂದು ಸರಿ. ಆದ್ರೂ ಅಮ್ಮನ ರೊಟ್ಟಿ ಬಂದಂಗೆ ಬರಲ್ಲ, ಯಾಕೋ ಗೊತ್ತಿಲ್ಲ. ಅವು ಅಮ್ಮನ ಕೈ ರುಚಿ ಅಂತಾರಲ್ಲ, ಅದಕ್ಕೇನಪ್ಪ ಈಗ ನನಗೆ ಅದಕ್ಕೆ ಅಮ್ಮ ಏನಾದರೂ ಮಾಡಿದ್ರೆ ಅಮ್ಮನ ಕೈ ರುಚಿ ಅಂತಾರೆ. ಅಮ್ಮ ಅಂದ್ರೆ ಬೇರೆ, ಅವ್ರ ರುಚಿನೇ ಬೇರೆ, ಟೇಸ್ಟ್ ಸಿಗುತ್ತೆ. ನೋಡೋಣ. ರೊಟ್ಟಿ ಎಲ್ಲ ಆದಮೇಲೆ ರೊಟ್ಟಿ ಬದನೆಕಾಯಿ ಪಲ್ಯ ಹಾಕ್ಕೊಂಡ್ಬಿಟ್ಟು ಆಮೇಲೆ ತೋರಿಸ್ತೀನಿ. ನಿಮಗೂ ಬಾಯಲ್ಲಿ ನೀರು ಬರುತ್ತೆ. ನಾವು ಹೋಗ್ಬಿಟ್ಟು ಮಾಡಿಸ್ಕೊತೀನಿ, ಆಯಿತಾ? ಬಾಯ್. ಮತ್ತೆ ಬರ್ತೀನಿ. ತಟ್ಟೋ ರೊಟ್ಟಿ ರೆಡಿ ಆಗ್ತಾ ಇದೆ. ತಟ್ಟೋ ರೊಟ್ಟಿ ಏನಂತಾರಮ್ಮ? ತಟ್ಟೋ ರೊಟ್ಟಿನೇ ಅಲ್ಲ, ಕೈ ರೊಟ್ಟಿ ಸುಮಾರು ಚಾರ್ಜರ್. ಸುಮಾರು ಜನ ರೊಟ್ಟಿ ಮಾಡ್ತಾರಲ್ಲ, ಸುಮಾರು ಟೈಪ್ ಮಾಡ್ತಾರೆ. ಅದರಲ್ಲೂ ಸುಮಾರು ಟೈಪಲ್ಲಿ ನಾನು ಈ ಟೈಪೇ ಚಂದ ಅಲ್ಲ ನಮ್ಮ. ಇವಾಗ ಬಡಿಯ ರೊಟ್ಟಿ, ತಟ್ಟ ರೊಟ್ಟಿ ಉದುತ್ತಾರೆ. ಈ ರೊಟ್ಟಿನೇ ಚಂದ. ಅದರಲ್ಲೂ ಇನ್ನು ಒಲೆಯಲ್ಲಿ ಮಾಡ್ಬೇಕಿದು. ಒಲೆಯಲ್ಲಿ ಮಾಡಿ ಒಲೆ ತೋಳ ಮೇಲೆ ನಿಲ್ಲಿಸಿದ್ರೆ ಒಳ್ಳೆ ಟೇಸ್ಟ್, ಗಟ್ಟಿ ಟೇಸ್ಟ್ ಒಂಥರ. ಅವು ಬೇಗ ಮೆತ್ತಗೂ ಆಗಲ್ಲ. ಅವು ಒಲೆಯಲ್ಲಿ ಮಾಡಿ ಅಥವಾ ಅದ್ರ ಮೇಲೆ ನಿಲ್ಲಿಸ್ದವು. ನೀವು ಗ್ಯಾಸಲ್ಲಿ ಮಾಡಿದವು ಬೇಗ ಮಕ್ಕೊಬಿಡ್ತಾವೆ. ಫಸ್ಟೇ ಮಲಗ್ಸೆ ಮಾಡಿರ್ತೀವ ಚಪಾತಿ ಥರ. ರೊಟ್ಟಿ ರೆಡಿ ಆಗ್ತಾ ಇದೆ.
ರೊಟ್ಟಿ ಬೇಂತು. ರೊಟ್ಟಿ ರೆಡಿ ಆಯ್ತು. ಇನ್ನು ಪ್ಲೇಟಿಗೆ ಹಾಕೋದೆ ಪಲ್ಯನ. ಮುಳ್ಳು ಬಾಯಿಗಿಡದೆ. ಚಿನ್ನ ನೀನು ಬೇಕೋ ಬೇಡ? ನಾನು ತಿಂತಾ ಇದ್ದೀನಿ ರೊಟ್ಟಿ. 5 minutes ಆಯ್ತು. ನಾ ರೊಟ್ಟಿ ತಿನ್ನೋದಾ? ಸರಿ ಆಯ್ತು, ನಾನು ತಿಂಟ. ಹಾಂ, ನೀನು ತಿನ್ನು, ನಾನು ಇವಾಗಲೇ ಬರ್ತೀನಿ ಅಂತ. ರೊಟ್ಟಿ ಬದನೆಕಾಯಿ ಪಲ್ಯ, ಎಣ್ಗಾಯಿ ಪಲ್ಯ. ರೊಟ್ಟಿ ರೆಡಿಯಾಗಿದೆ. ರೊಟ್ಟಿ ಜೊತೆ ಬದನೆಕಾಯಿ ಪಲ್ಯ ಹಿಂಗೆ ಕಟ್ ಮಾಡ್ಕೊಂಡು ಈ ಎಣ್ಗಾಯಿ ಮಿಕ್ಸ್ ಮಾಡ್ಕೊಂಡು ಬದನೆಕಾಯಿ ಒಂದು ಪೀಸ್ ಕಟ್ ಮಾಡ್ಕೋಬೇಕು. ನಮ್ಮಮ್ಮ ನೋಡಿ ನಗಾಡ್ತಾ ಇದ್ದಾರೆ, ಎಷ್ಟು ಅವತಾರ ಆಡ್ತಾಳಲ್ಲ ಅವಳು ಅಂತ. ಹಿಂಗೆ ಮಾಡ್ಕೊಂಡು ತಿಂತಾ ಇದ್ರೆ ಹೆಂಗಿರ್ತದವ. ಸೂಪರ್ ಆಗೈತೆ, ತುಂಬ ಚೆನ್ನಾಗೈತೆ ಟೇಸ್ಟು. ಆಸೆ ಮಾಡಬೇಡ್ರಿ ಆಯಿತಾ, ನೀವು ಮಾಡಿಸ್ಕೊಂಡು ತಿನ್ರಿ ನೋಡ್ತಾ ಇರೋರು. ಅದೆಲ್ಲ ಹಂಗೆ ಬರ್ತೈತ. ಹಂಗೆ ಬರ್ತೈತೆ. ಆ ಥರವೇ ಬಿಟ್ಟು ತಿಂತಾಳೆ ನಾನು. ಅದು ತಿನ್ಬಿಟ್ಟು ಫುಲ್ ಕಂಪ್ಲೀಟ್ ಮಾಡಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ನನಗೆ ಯಾವಾಗಲೂ ತುಂಬ ಇಷ್ಟ ಈ ಥರ ರೊಟ್ಟಿ. ತುಂಬ ತಿಂಗಳುಗಳಾಗಿತ್ತು, ಹಾಗಾಗಿ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದೆ. ಹಾಗೆ ಬೆಳಗ್ಗೆ ರೊಟ್ಟಿ ಮಾಡಿದ್ರು, ಅದೇನೇ ಮಧ್ಯಾಹ್ನ ಕೂಡ ಉಳಿದಿತ್ತು. ನಾನೇ ಹೇಳಿದೆ ಬೇಡ ರೊಟ್ಟಿ ಇದಾವಲ್ಲ, ಇನ್ನೇನು ಇವತ್ತು ಮಧ್ಯಾಹ್ನ ಅಡುಗೆ ಬೇಡ ಅಂತ ಹೇಳಿದ್ದೆ. ಅದೇ ಮಧ್ಯಾಹ್ನನೂ ತಿಂದ್ಕೊಂಡು ಪಕ್ಕದ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಯಾವಾಗಲೂ ಕರೀತಾ ಇರ್ತಿದ್ರು, ಅಪರೂಪಕ್ಕೆ ಬಂದಿದ್ದೇನೆ ಅಂತ ಹೇಳಿಬಿಟ್ಟು ಕರೀತಾ ಇದ್ರು. ಹಾಗಾಗಿ ಸರಿ ಹೋಗಿ ಬರೋಣ ಅಂತ ಹೇಳಿ ಅವ್ರ ಮನೆಗೆ ಹೋದ್ವಿ. ನಾನು, ನಮ್ಮಮ್ಮ, ನಮ್ಮ ಅಥರ್ವ. ಹಾಗೆ ಅವರು ಅದೇ ಟೈಮಲ್ಲಿ ಸೀರೆ ಕುಚ್ಚು ಹಾಕ್ತಾಯಿದ್ರು, ತುಂಬ ಚೆನ್ನಾಗಿ ಹಾಕ್ತಾಯಿದ್ರು. ಅವರು ಇದೇ ಥರನೇ ಸುಮಾರಷ್ಟು ಸೀರೆ ಹಾಕಿದ್ರು. ಇದನ್ನು ಫಸ್ಟು ಸ್ಟೆಪ್ ಅಂತ, ಈ ಥರ 3 ಸ್ಟೆಪ್ ಬರಬೇಕು, ಬೇರೆ ಥರ ಬರುತ್ತೆ ಈ ಡಿಸೈನ್ ಅಂತ ಹೇಳ್ತಾ ಇದ್ರು. ಹೇಗಿದು ಮಾಡೋದು ಅಂತ ಹೇಳಿ ನಮ್ಮಮ್ಮ ಕೂಡ ನೋಡ್ಕೊತಾ ಇದ್ರು. ನಮ್ಮಮ್ಮಂಗೂ ಈ ಥರ ಎಲ್ಲ ತುಂಬ ಇಂಟ್ರೆಸ್ಟು. ಹಾಗೆಲ್ಲ ನೋಡಿಕೊಂಡು ಅವ್ರ ಮನೇಲಿ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ನೈಟ್ ಏನಪ್ಪ ಮಾಡೋದು ಅಡುಗೆ ಅಂತ ಅನ್ಕೊತಾ ಇದ್ದಾಗ ನಮ್ಮಮ್ಮ ಅಥರ್ವ ಯಾವಾಗಲೂ ಬಿರಿಯಾನಿ ರೈಸು ಅಂತ ಕೇಳ್ತಾ ಇದ್ದ. ಸರಿ ಬಿಡು, ಬಿರಿಯಾನಿ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಚಿಕನ್ ತರಿಸಿ ಬಿರಿಯಾನಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಬಿರಿಯಾನಿ ನೋಡ್ತಾ ಇದ್ರು ಅಷ್ಟೇನೆ. ಯಾಕಂದರೆ ಏನಾರ ಆಗಲಿ ಅದು ಬಿರಿಯಾನಿ ಅಂದರೆ ಸಾಕು ಬಾಯಲ್ಲಿ ಸ್ವಲ್ಪ ನೀರು ಬರುತ್ತೆ. ಒಳ್ಳೆ ಗ್ರೇವಿ ಸಖತ್ತಾಗಿ ಆಗ್ತಾ ಇದೆ ನೋಡಿ. ಈ ಥರ ಇದಕ್ಕೆ ಹಿಂಗೆಲ್ಲ ಮಾಡಿಕೊಂಡು ಇಂಗ್ರೀಡಿಯೆಂಟ್ಸ್ ಆಲ್ರೆಡಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನನ್ನ ಡೀಟೇಲ್ಸಾಗಿ ತೋರ್ಸೋಕ್ಕಾಗಿಲ್ಲ. ಆಲ್ಮೋಸ್ಟ್ ಎಲ್ಲ ಬಿರಿಯಾನಿ ರೆಡಿ ಆಯಿತು. ತಿನ್ನೋ ಟೈಮಿಗೆ ಇನ್ನೇನು ವೀಡಿಯೋ ತಗೋಬೇಕು ಅಂದ್ಕೊಳ್ತಾ ಇದ್ದೆ, ಅಷ್ಟರೊಳಗೆ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಫೋನ್ ಬಂತು, ಫೋನಲ್ಲಿ ಮಾತಾಡ್ಕೊಂತ ವೀಡಿಯೋ ತೆಗೆಯೋದನ್ನೇ ಮರ್ತೋಯ್ತು. ನಮ್ಮ ಅಥರ್ವನ ಜೊತೆ ನಾನು ಎಂಜಾಯ್ ಮಾಡ್ಕೊಂಡು ತಿನ್ಬಿಟ್ವಿ. ಯಾಕಂದರೆ ನಮ್ಮ ಅಥರ್ವಂಗೆ ತುಂಬಾ ಇಷ್ಟ ಆಯ್ತು ಬಿರಿಯಾನಿ ರೈಸು ಅಂದರೆ. ಅವನಿಗೆ ಪೀಸ್ಗಿಂತ ಬಿರಿಯಾನಿ ರೈಸ್, ನನಗೂ ಅಷ್ಟೇ. ನನಗೆ ಅದು ಚಿಕನಲ್ಲಿರೋ ಬಿರಿಯಾನಿ ಇಷ್ಟ ಆಗಲ್ಲ, ಜಸ್ಟ್ ರೈಸ್ ಇಷ್ಟ ಆಗುತ್ತೆ. ಹಾಗೆ ನಾಳೆ ಮದುವೆ ಮನೆ ಇದೆ, ಮದುವೆ ಮನೆಗೆ ಹೋಗಬೇಕು ಅಂತ ಹೇಳ್ತಾ ಇದ್ರು. ನಮ್ಮನೆಯಲ್ಲೇ ಹೂವು ಬಿಟ್ಟಿದ್ರು, ಸ್ವಲ್ಪ ಹೂವು ಹಾಗೆ ಸ್ವಲ್ಪ ಕಟ್ಟಿ ರೆಡಿ ಇಟ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂತ ಹೇಳಿ ನಮ್ಮಮ್ಮ ರಾತ್ರಿ ಟೈಮಲ್ಲಿ ಊಟ ಮಾಡಿ ಹೂ ಕಟ್ತಾ ಇದ್ದಾರೆ.